ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾರ್ತಿಕ್ ಫಾರ್ಮ್ ಅಂಡ್ ನರ್ಸರಿ ಯೂಟ್ಯೂಬ್ ಚಾನಲ್. ಅಪ್ಪ ಏನೋ ಒಂದು ದೊಡ್ಡ ಜಾಕ್ ಫ್ರೂಟು, ಏನಪ್ಪ ಒಂದೇ ಮರದಲ್ಲಿ ಚಿಕ್ಕದು ದೊಡ್ಡದು ಬೆಳೆದು ಬಿಟ್ಟಿದೆನಾ? ಇದು ಬೇರೆ ಎರಡು ಮರಗಳಿವು. ಓಕೆ, ಇದು ಬಂದು ನಮ್ಮ ದೇಶಿ ಹೈಬ್ರಿಡ್. ಇದು ನಾರ್ಮಲ್ ಹೈಬ್ರಿಡ್ ಜಾಕ್. ಚೆನ್ನಾಗಿದೆ. ಇದು ತುಂಬಾ ಚೆನ್ನಾಗಿದೆ. ಸ್ವೀಟ್ ಎಲ್ಲಾನು ಇದೆ. ಸ್ವೀಟ್ ಇದೆ, ತುಂಬಾ ಚೆನ್ನಾಗಿದೆ. ಸ್ವಲ್ಪ ಹಣ್ಣು ಜಾಸ್ತಿ ಹಣ್ಣಾಗೋಕೆ ಮುಂಚೆನೇ ಕುಯ್ಕೊಂಡು ತಿಂದರೆ ತುಂಬ ಚೆನ್ನಾಗಿ, ತೊಳೆನೂ ಗಟ್ಟಿ ಇದೆ, ಚೆನ್ನಾಗಿದೆ, ಟೇಸ್ಟಿನೂ ಇದೆ. ಅದ್ರ ಜೊತೆಗೆ ಇದು ಬಂದು ತೈವಾನ್, ಇದು ವಿಯೆಟ್ನಾಂ ಅರ್ಲಿ ಜಾಕ್ ಅಂತ. ತೈವಾನ್ ಅಲ್ಲ, ವಿಯೆಟ್ನಾಂ ಅರ್ಲಿ. ತೈವಾನ್ ಬೇರೆ ಇದೆ, ಇನ್ನೊಂದು ವೆರೈಟಿ ಇದೆ ನಮ್ಮಲ್ಲಿ. ಓಕೆ, ಇದು ಬಂದು ವಿಯೆಟ್ನಾಂ ಅರ್ಲಿ ಜಾಕ್. ಇದು ಇದರಲ್ಲಿ ಈ ಕಾಯಿ ಸೈಜು ತುಂಬ ದಪ್ಪ ಆಗೋದಿಲ್ಲ. ಇದು ಮೀಡಿಯಂ ಸೈಜ್ ಕಾಯಿಗಳು ಬರ್ತವೆ. ಇದು ನೋಡಿ, ಇದು ಇಷ್ಟು ದಪ್ಪ ಇದೆಯಲ್ಲ, ಇದರಲ್ಲಿ ಸುಮಾರು ತೊಳೆ 200ಗಿಂತ ಹೆಚ್ಚು ಪಟ್ಟು ತೊಳೆ ಸಿಗ್ತವೆ. ಇದು ಸುಮಾರು 20-30 ಜನ ತಿನ್ನೋಷ್ಟು ತೊಳೆ ಆಗ್ಬಿಡುತ್ತವೆ. ಜಾಸ್ತಿ ಜನ ಇರೋ ಮನೆಗೆ ಯೂಸ್ ಆಗುತ್ತೆ. ಇದು ಬಂದು ಸುಮಾರು ಒಂದು 4-5 ಜನ ಇರೋಂಥ ಮನೆಗೆ ಸಾಕಷ್ಟು ಹಲಸಿನ ಹಣ್ಣು ಆಗುತ್ತೆ. ಇದು ಒಂದು 5 ಪೀಪಲ್ ಆರಾಮಾಗಿ ತಿನ್ನಬಹುದು. ಮನೆಗಳಿಗೆ ನಾವೇನಾದ್ರು ಹಾಕೋಬೇಕಾದ್ರೆ ವಿಯೆಟ್ನಾಂ ಅರ್ಲಿ ಜಾಕ್ ಹಾಕೋಬಹುದು. ಇದು ತುಂಬಾ ಚೆನ್ನಾಗಿರುತ್ತೆ. ಇಷ್ಟು ದೊಡ್ಡದಾದ್ರೆ ನೀವು ಕುಯ್ದು ಬೇರೆಯವ್ರಿಗೆಲ್ಲ ಹಂಚ್ಕೋಬಹುದು. ಇದಾದ್ರೆ ನಿಮ್ಮ ಮನೆಯಷ್ಟು ಮಟ್ಟಿಗೆ ಚಿಕ್ಕ ಮನೆಗಳಿಗೆ ಬೇಕಾಗಿರೋಷ್ಟು ಹಣ್ಣು ಇದರಲ್ಲಿ ಬರುತ್ತೆ. ಓಕೆ, ಇದು ಬೆಳೆಯೋದೆಲ್ಲ ಹೆಂಗೆ? ಇದು ಸಾಧಾರಣ ನಾರ್ಮಲ್ ಹಲಸಿನ ಹಣ್ಣು. ನಮ್ಮ ಕ್ಷೇತ್ರದಲ್ಲಿ ಏನು ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲಿ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಬೆಳೀತದೆ. ಪೂರ್ತಿ ಭಾರತದಲ್ಲಿ ಬೆಳೀತದೆ. ಅಂದ್ರೆ ಸೈಜ್ ಹೆಂಗ್ ಬೆಳೆಯುತ್ತೆ? ಕಾಯಿ ತರನೇ ಚಿಕ್ಕದಾಗಿರುತ್ತೆ. ಇದೇ ಸೈಜ್. ಮರನೂ ಮರ ದೊಡ್ಡದಾಗುತ್ತೆ. ಬಟ್ ಸಮಯ ತಗೊಳುತ್ತೆ. ಯಾಕಂದ್ರೆ ಹಲಸಿನ ಮರ ಬೆಳೆಯೋದು ತುಂಬಾ ನಿಧಾನ. ಬಟ್ ಈಗ ಏನ್ ನಮ್ಮ ಹತ್ರ ಏನು ವೆರೈಟಿ ಇದೆಯೋ ಆಲ್ರೆಡಿ ಕಾಯಿ ಜೊತೆ ಗಿಡಗಳನ್ನ ನಾವು ಮಾರ್ತಾ ಇದ್ದೀವಿ. ಓಕೆ, ಹಲಸಿನ ಕಾಯಿ ಏನು ಬಂದಿದಾವ, ಸಣ್ಣ ಸಣ್ಣ ಕಾಯಿಗಳು ಆಲ್ರೆಡಿ ಬಂದಿರೋದಿದೆ. ಒಂದು ಸುಮಾರು 7 ಅಡಿ 8 ಅಡಿ ಗಿಡ ಇದೆ. ತುಂಬಾ ದೊಡ್ಡದಿದೆ. ಚಿಕ್ಕದು ಸಿಗುತ್ತೆ ನಿಮಗೆ ಬೇಕಂದ್ರೆ. ದೊಡ್ಡದೊಂದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಗಿಡ. ಬಟ್ ಟೇಸ್ಟ್ ವೈಸ್ ಏನಾದ್ರು ಡಿಫ್ರೆನ್ಸ್ ಇದೆನಾ? ವಿಯೆಟ್ನಾಂ ಅಲ್ಲಿ ಇದು ಚೆನ್ನಾಗಿದೆ. ವಿಯೆಟ್ನಾಂ ಅರ್ಲಿನೂ ತುಂಬಾ ಚೆನ್ನಾಗಿದೆ. ನಾವಂತೂ ಇದು ಆಕ್ಚುಲಿ ನಮ್ಮ ಮನೆಗಂತಾನೆ ನಮ್ಮ ತೋಟದಲ್ಲಿ ಬೆಳೆದಿರೋದು ಬಂದು ದೊಡ್ಡದು. ಇದು ನಮ್ದು ಇನ್ನೊಂದು ಮಾವ ಕಟ್ ಕಳಿಸಿದ್ದಾರೆ. ಅವರೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ. ಬಟ್ ಟೇಸ್ಟ್ ವೈಸ್ ಅಂತೂ ಎರಡೂ ತುಂಬ ಚೆನ್ನಾಗಿದೆ. ಇದು ತುಂಬ ಚೆನ್ನಾಗಿದೆ ಇದಕ್ಕನ್ನ ಅನ್ನೋ ಥರ ಏನಿಲ್ಲ. ಎರಡೂ ಟೇಸ್ಟ್ ತುಂಬ ಚೆನ್ನಾಗಿದೆ. ನಿಮಗೂ ಈ ಥರ ವಿಯೆಟ್ನಾಂ ಅರ್ಲಿ ಜಾಕ್ ಬೇಕು ಅಂದರೆ ಕಾರ್ತಿಕ್ ಫಾರ್ಮ್ ಅಂಡ್ ನರ್ಸರಿಗೆ ಬರ್ಬೋದು. ನಿಮಗೆ ಸಿಗುತ್ತೆ. ಇದ್ರಲ್ಲಿ ಸೈಜಸ್ಸು ಸಿಗುತ್ತೆಲ್ಲಪ್ಪ. ಚಿಕ್ಕ ಗಿಡ ಬೇಕಂದರೆ ಚಿಕ್ಕ ಗಿಡ ಸಿಗುತ್ತೆ, ದೊಡ್ಡ ಗಿಡನೂ ಸಿಗುತ್ತೆ. ಓಕೆ ಫ್ರೆಂಡ್ಸ್, ನಿಮಗೂ ಈ ಥರ ಪುಟ್ಟ ಜಾಕ್ ಫ್ರೂಟ್ ಬೇಕಂದರೆ ಕಾರ್ತಿಕ್ ಫಾರ್ಮ್ಗೆ ವಿಸಿಟ್ ಮಾಡಿ. ಥ್ಯಾಂಕ್ ಯು, ಬಾಯ್.